ಬರ್ರಲ್ಲಿ ಹುಡುಗರ. ಏನಿನ ಹೆಸರು? ವೀರೇಶ. ವೀರೇಶ್. ಏನ್ ಓದ್ತದಿ? ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಇಯರ್ ಏನು? ಪಿಯುಸಿನ? ಸೆಕೆಂಡ್ ಇಯರ್ ಪಿಯುಸಿ ಸರ್ ಕಂಪ್ಲೀಟ್ ಆಗಿದೆ. ಪಿಯುಸಿ ಏನ್ ಮುಂದೆ ಏನ್ ಮಾಡ್ತೀಯಾ? ಮುಂದೆ ನೋಡ್ಬೇಕಿನ್ನ. ಪಿಯುಸಿ ಆದ್ಮೇಲೆ ಏನು? ಡಿಗ್ರಿ ಕಣೋ. ಡಿಗ್ರಿ ಮಾಡಿದ್ದೇನೆ. ಮಾಡ್ತೀಯಾ? ಡಿಗ್ರಿ ಮಾಡ್ತೀಯಾ ಇಲ್ವೋ? ಮಾಡ್ಬೇಕ. ಮನೆ ಏನ್ ದುಡಿತೀಯಾರ? ಅಪ್ಪ ಅಮ್ಮ ಏನ್ ಕೆಲಸ ಮಾಡ್ತೀಯಾರ? ಅಪ್ಪ ಇಲ್ಲ, ಅಮ್ಮ ಇದಾರೆ. ಅಪ್ಪ ಇಲ್ಲ. ಅಪ್ಪ ತೀರೋದ್ರಾ? ತೀರೋದ್ರು. ಯಾವಾಗ? 2 years ಆಯ್ತು. 2 years ಆಯ್ತು. ಓಕೆ. ಅಮ್ಮ ಏನ್ ಕೆಲಸ ಮಾಡ್ತಾರೆ? ಅಲ್ಲೇ ಊರಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಹೊಲದಲ್ಲಿ. ಹೊಲದಲ್ಲಿ. ಇಲ್ಲಿ ನೀನೇನ್ ಮಾಡ್ತಿದ್ಯಾ? ಗ್ಯಾರೇಜ್ ಕೆಲ್ಸಕ್ಕೆ ಹೋಗ್ತೀವಿ. ಗ್ಯಾರೇಜ್ ಕೆಲ್ಸಕ್ಕೆ ಹೋಗ್ತೀವಿ. ಗ್ಯಾರೆ ಕೆಲ್ಸ ಅಲ್ಲ ಅದು, ಗಾರೆ ಕೆಲ್ಸ ಅಲ್ಲ ತಮ್ಮ. ಓದೋದ್ ಬಿಟ್ಬಿಟ್ಟು ನೀನು ಗಾರೆ ಕೆಲ್ಸಕ್ಕೆ ಹೋಗ್ತಿದ್ಯಲ್ಲ. ಮದ್ವೆ ಮಾಡೋಣ ಸರ್, ಎಜುಕೇಶನ್ ಇರ್ಬೇಕಾಗಿದ್ದು. ಈಗ ನಾನು ಇವನಿಗೆ ಹೋಗ್ಬಿಟ್ಟು ನೋಡಮ್ಮ ನೀನು ಓದೋ ಅಂತ ನನಗೆ ಹೇಳಕ್ ಆಗಲ್ಲ. ಓದೋ ಅಂತ ಹೇಳ್ತೀನಿ, ನೀನು ಓದೋ ಕಂದ ಅಂತ ಹೇಳ್ತೀನಿ. ಆದ್ರೆ ನೀನ್ ಓದ್ಲೇಬೇಕು ಕಣೋ ಅನ್ನಕ್ಕೆ ನಾನು ಇವನಿಗೆ ಹೆಲ್ಪ್ ಮಾಡಕ್ ಆಗಲ್ಲ. ನಾನು ಇಷ್ಟೇ ಮಾಡ್ಬೋದು, ಬರ್ಬೋದು, ನಿಂಗ್ ಮೈ ಕಿಡಿಬೋದು, ಏನಪ್ಪಾ ನಿನ್ ಪ್ರಾಬ್ಲಮ್ ಅಂತ ಕೇಳ್ಬೋದು, ಅಷ್ಟೇ. ಕಷ್ಟ ಸುಖ ಕೇಳ್ಬೋದು. ಆಯ್ತಾ? ಈಗ ಏನು ಇಲ್ಲಿರುವಂತ ಕೋಟಿ ಕೋಟಿ ಕುಳಗಳಿದಾರಲ್ಲಪ್ಪ, ರಾಜಕಾರಣಿಗಳು ಅನ್ಸ್ಕೊಂಡು ಓಟ್ ಹಾಕ್ತ್ಯಾ? ಇನ್ನು ಚಿಕ್ಕ ಹುಡುಗ ನೀನು. ಓಟ್ ಹಾಕಿದ್ದೀನಿ ಸರ್ ಹೋದ ವರ್ಷ. ಆದಷ್ಟು ಹಾಕ್ತಾ? ಎಲ್ಲಾಗ್ತೆ? ಊರಲ್ಲಿ ಆಗ್ತೆ. ಸರಿ, ಇವನು ಒಬ್ಬ ಮತದಾರ. ಸೊ ಇವನಿಗೆ ಓದು ಹಾಳಾಗ್ತಾ ಇದೆ. ಸೆಕೆಂಡ್ PUC ಲಾಸ್ಟ್. ಈ ಜನರೇಷನ್ ಅಲ್ಲಿ ಎಜುಕೇಶನ್ ಇಲ್ಲ. ಇವತ್ತು ದೊಡ್ಡವರೆಲ್ಲ ಏನ್ ಮಾಡ್ತಾರೆ, ಮಕ್ಕಳಿಗೆಲ್ಲ ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟು ಓದಿಸ್ತಾ ಇದಾರೆ. ಇಂಥ ಮಕ್ಕಳು ನನ್ ಗೌರ್ಮೆಂಟ್ ಇದ್ರಲ್ಲಿ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ಸಾಕು ಅಂತ ಪರದಾಡ್ತಿದ್ದಾರೆ. ಅದಕ್ಕೆ ಹೇಳೋದು, ನಾವು ಬದುಕ್ತಿರೋ ಬದುಕು ಇನ್ನೊಬ್ರು ಕನ್ಸು ಅಂತ. ನೋಡಿ, ಇದು ಎಜುಕೇಶನ್ ಇಲ್ಲ ಸರ್. ಇಲ್ಲಿರೋ ಮಕ್ಕಳಿಗೂ ಎಜುಕೇಶನ್ ಇಲ್ಲ, ಗೊತ್ತು ನನಗೆ. ನಾವಂತ ಬೆಂಗಳೂರು ಸಿಟಿ ಮಂದಿನೇ ಬಿಟ್ಟಿಲ್ಲ, ನಾವ್ ಹಳ್ಳಿ ಮಂದಿ ಬಿಟ್ಬಿಡ್ತೀವ. ಬರೀಲಿ ಹೊರಗಡೆ. ಏನ್ ನಿಮ್ ಪ್ರಾಬ್ಲಮ್? ಬಾತ್ರೂಮ್ ಇಲ್ಲ ಸರ್. ಬಾತ್ರೂಮ್ ಇಲ್ಲ, ಆಮೇಲೆ ನೀರಿಲ್ಲ, ಮುಂದೆ ಬನ್ನಿ, ಚೆನ್ನಾಗ್ ಕಾಣ್ಬೇಕಲ್ಲ ನೀವು. ಕರೆಂಟ್ ಇಲ್ಲ, ನೀರಿಲ್ಲ, ಏನೇನಿಲ್ಲ ನೋಡಿ ಸರ್. ಏನೇನಿಲ್ಲ? ರೊಕ್ಕ ಬಂದ್ವೆ? ಬಂದಿಲ್ಲ ಸರ್. ಬಂದಿಲ್ವೇ? ಎಷ್ಟ್ ತಿಂಗಳಾಯ್ತು? ಈಗ 3 ತಿಂಗಳಾಯ್ತು ಸರ್. 3 ತಿಂಗಳಿಂದ ಬಂದಿಲ್ಲ. ರೇಷನ್ ಕಾರ್ಡ್ ಐತಾ? ಆಯ್ತು ಸರ್. ಸೊಸೈಟಿಲಿ ಎಲ್ಲಿ ಕೊಡ್ತಾರೆ ಅಕ್ಕಿ? ಅಲ್ಲಿ ಊರಲ್ಲಿ ಕೊಡ್ತಾರೆ ಸರ್. ಇಲ್ಲಿ ಕೊಡಲ್ಲ? ಇಲ್ಲ ಸರ್. ಬೆಂಗಳೂರಲ್ಲಿ ಕೊಡಲ್ವಾ? ಇಲ್ಲ ಸರ್. ಎಲ್ಲಿ ಬೇಕಾದ್ರೂ ತಗೊಂಬೋದು ಇವಾಗ? ಇಲ್ಲ ಸರ್, ಇಲ್ಲಿ ಆಸೆ ಬಂದಿಲ್ಲ ಸರ್. ಇಲ್ಲಿ ಕೊಡ್ತಾ ಇಲ್ವಾ? ಇಲ್ಲ ಸರ್. ನೋಡಿ, ಎಲ್ಲಿ ಬೇಕಾದ್ರೂ ತಗೊಂಬೋದು ಅಂತ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ಇವ್ರಿಗೆ ಕೊಡ್ತಾ ಇಲ್ಲ. ಇಷ್ಟೇ, ಏನು ಮಾಡಕ್ಕಾಗಲ್ಲ. ಏನ್ ಕೆಲಸ ಮಾಡ್ತೀರಿ? ನಾವು ಗಾಡಿ ಸಿಮೆಂಟ್ ಕೆಲಸ ಮಾಡ್ತೀವಿ. ಸಿಮೆಂಟ್ ಕೆಲಸ, ಗಾರೆ ಕೆಲಸ ಮಾಡ್ತೀರಿ? ಎಷ್ಟ್ ಕೊಡ್ತಾರ ರೊಕ್ಕ? ನಮ್ಗೆ 600 ಕೊಡ್ತಾರೆ. 600 ಕೊಡ್ತಾರೆ. 600 500? ಎಷ್ಟೊತ್ತು ಮಾಡ್ತೀರಿ ಕೆಲಸ? ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ. ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆ. ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಮಾಡ್ತೀರಿ. ಕೊಡೋದೆಷ್ಟು? 600. ಮತ್ತೆ ಏನ್ ಪ್ರಾಬ್ಲಮ್ ಇಲ್ಲ? ಇಲ್ಲಿ ನೀರು ಪ್ರಾಬ್ಲಮ್, ನೀರು, ಬಾತ್ರೂಮ್ ಪ್ರಾಬ್ಲಮ್, ಅಷ್ಟೇ. ಜೋಪಡಿ ಪ್ರಾಬ್ಲಮ್. ಯಾವಾಗ ಕಿತ್ತಾರಂಬ ಗ್ಯಾರಂಟಿ ಇಲ್ಲ. ನಮ್ಗೆ ಇಲ್ಲಿ ಸವಲತ್ತು ಗ್ಯಾರಂಟಿ ಇಲ್ಲ. ಸವಲತ್ತು ಇಲ್ಲೇ ಜೀವನನೇ ಗ್ಯಾರಂಟಿ ಇಲ್ಲ. ಯಾವಾಗ ಬೇಕಾದ್ರೂ ಕಿತ್ತೋಡಿಸ್ಬೋದು. ಬೇರೆ ಕಡೆ ಸವಲತ್ತು ಬರೋದಿಲ್ಲ. ಇಷ್ಟು ಬಂದಂಗ ಇಲ್ಲೇ ಸವಲತ್ತು ಚೆನ್ನಾಗೈತೆ. ನಾವ್ ಸ್ಟ್ಯಾಂಡ್ ಹೋಗಿ ಬದುಕ್ ಬೇರೆ ತಲೆ ಕೇಳ್ಕೊಂಡ್ ಹೋಗಕ ಸ್ಟ್ಯಾಂಡ್ ಚೆನ್ನಾಗೈತೆ. ಇಲ್ಲಿ ಅನುಕೂಲ ಇದೆ. ಇಲ್ಲಿ ಓಡಾಡೋದಕ್ಕೆ, ಕೆಲ್ಸಕ್ಕೆ ಹೋಗೋದಕ್ಕೆ, ಬರೋದಕ್ಕೆ, ಒಂದ್ ನೀರಿಗೆ, ಊಟಕ್ಕೆ ಎಲ್ಲದಕ್ಕೂ ಒಂದು ಅನುಕೂಲ ಇದೆ. ಪಕ್ಕದಲ್ಲಿ ಮಾರ್ಕೆಟ್ ಅದು ಇದೆಲ್ಲ ನಿಮ್ಗೆ ಅನುಕೂಲ ಐತೆ. ಅನುಕೂಲ ಐತೆ. ತಿಕ್ಕುತ್ತೀರಿ ತಿಕ್ತಾ ಇರ್ಬೇಕು. ನೀರೇ ಇಲ್ವಲ್ವಾ? ನೀರೇ ಇಲ್ಲ. ಬರೀ ಇಷ್ಟೇ ನೀರ್ ಹಿಡ್ಕೊಂಡು ಅದೇನ್ ತಿಕ್ತೀವ ಕಾನೆ? ಮತ್ತೆ ನೀರಿಲ್ಲಲ್ಲ, ಅದಕ್ಕೆ. ಯಾವ್ರಿ ನಿಮ್ದ? ಬಳ್ಳಾರಿ. ಬಳ್ಳಾರಿ ರೀ? ಬಳ್ಳಾರಿ ಅಲ್ಲೇ ಗಣಿ ದಣಿ ಊರೊಳಗ್ ಬಿಟ್ಟ ಇದ್ಯಾಕೆ ಇಲ್ಲಿ ಕರ್ಮೋದು ಹಿಂಸೆ ಊರಿಗೆ ಬಂದಿರ್ರಿ? ಸಾಲ ಸಂಬಂಧ ಯಾರು ಕಟ್ಬೇಕಲ್ಲಿದ್ರೆ? ಸಾಲ ಸಂಬಂಧ ಯಾರು ಕಟ್ಬೇಕ? ಏಟ್ ಮಾಡಿರಿ ಸಾಲವ? ಮಸ್ತ್ ಐತೆ ಸಾಲ. ಮಸ್ತ್ ಐತ್ರಿ. ಮಸ್ತ್ ಅಂದ್ರೆ ಏಟ್ರಿ ನಂಗೆ ಹೇಳ್ರಿ, ಗೊತ್ತಾಗಬೇಕು ಹೇಳ್ರಿ. ನಿಮ್ ಸಾಲ ಎಷ್ಟ್ರಿ? 3 ಲಕ್ಷ ರೂಪಾಯಿ ಇದಾವೆ ನೋಡು. 3 ಲಕ್ಷ ರೂಪಾಯಿ ಸಾಲ ಬಾಳ ದೊಡ್ಡದೈತ್ರಿ. ನಿಮ್ಮ ಲೆವೆಲ್ಗೆ ಅದು ಬಾಳ ದೊಡ್ಡದು. ದೊಡ್ಡವ್ರು ಎಷ್ಟ್ ಮಾಡ್ತಾರ ಗೊತ್ತ್ರಿ ಸಾಲ? ದೊಡ್ಡವರು ಹೊಲ ಮನೆ ಇಲ್ಲ, ಮತ್ತೆ ಅದೇ ದುಡ್ಕೊಂಡ್ ತಿನ್ನೋದೇ. ಬರೇ ಹೊಲ ಮನೆ ಇಲ್ಲ, ಜಮೀನ್ ಇಲ್ಲ. ಏನ್ ಕೆಲಸ ಮಾಡ್ತೀರಿ? ಸಿಮೆಂಟ್ ಬದುಕಿ ಹೋಗ್ತದೆ. ಎಲ್ಲ ಗಾರೆ ಕೆಲಸ ಮಾಡ್ತೀರಿ? ಬರೇ ಗಾರೆ ಕೆಲಸ ಮಾಡ್ತದೆ. ರೇಷನ್ ಕಾರ್ಡ್ ಐತ್ರಿ? ರೇಷನ್ ಕಾರ್ಡ್ ಐತಿ. ಐತ್ರಿ? ರೊಕ್ಕ ಬಂದವ? ರೊಕ್ಕ ನಡಕ್ಕೆ ಖುಷಿ ಆಯ್ತು ನೋಡ್ರ. ಫುಲ್ ಸ್ಮೈಲ್. ಗೊತ್ತಾವ ರೊಕ್ಕ? ನಮ್ಮ ಅಜ್ಜಿ ಬರ್ತಾವ. ನಿಮ್ ಮನೆ ಯಾವ್ದು? ನಮ್ಮ ಮನೆ ಇದೆ ಜೋಪಡಿ. ಇದೇ ಜೋಪಡಿ? ಈ ಜೋಪಡಿ ಎಷ್ಟು ವರ್ಷದಿಂದ ಇದೀರಿ ಇಲ್ಲೇ?
ಇವಾಗ ಒಂದು 3 ವರ್ಷ 4 ವರ್ಷ ಆತಿ. ಜೋಪಡಿ ಎತ್ಸಿದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ಬೇಕು, ಬೇರೆ ಕಡೆಗೆ ಹೋಗಿ ದುಡ್ದು ಸಾಲ ಕಟ್ಬೇಕು. ನಮಸ್ಕಾರ. ಹಾ, ಏನ ಕೇಳಕ್ ಬಂದಿರ ಸರ್? ಏನ್ ಕೇಳಕ್ ಬರ್ಬೇಕು? ಏನ್ ಸರ್ ಇಲ್ಲಿ ದುಡ್ಡಕ್ ಬಂದಿ ಸರ್, ಊರ್ ಬಿಟ್ಟು ನಾವು. ಹೌದೇನೋ? ಹ್ಞೂ ಸರ್. ಏನ್ ನಿನ್ ಹೆಸರು? ರಮೇಶ್ ಅಂತ ಸರ್. ರಮೇಶ, ಓದಿದೇನಾ? ಸರ್ 9ನೇ ಕ್ಲಾಸ್ ಓದಿನಿ ಸರ್, ಇವತ್ತು ದುಡ್ಡಕ್ ಬಂದ್ಬಿಟ್ಟಿನಿ ಸರ್. ದುಡಿಯಕ್ ಬಂದ್ಬಿಟ್ಟೇನಾ? ಹ್ಞೂ ಸರ್. ಮತ್ತೆ ಏನ್ ಮಾಡಕ್ ಸರ್, ರೊಕ್ಕ ಮಾಡಕ್ ಸರ್ ಏನ್ ಓದ್ತಾರ ಸರ್? ರೊಕ್ಕ ಮಾಡಕ್ ಏನ್ ಓದ್ತಿಯಲ್ಲ? ಹ್ಞೂ ಸರ್. ರೊಕ್ಕ ಇದ್ರ ಅಳಂಬಿಡೆ ಹೆಂಗಿರ್ತ ಗೊತ್ತಾವ ಸರ್. ಹೆಂಗಿರ್ತೈತೆ ರೊಕ್ಕಿದ್ರೆ? ರೊಕ್ಕಿದ್ರೆ ಸರ್ ರೊಕ್ಕ ಇರ್ಬೇಕು ಸರ್, ಇವಾಗ ರೊಕ್ಕ ದುಡಿಬೇಕು ಸರ್. ಎಷ್ಟು ನೋಡ್ತಿ ಇನ್ಸ್ಟಾಗ್ರಾಮ್ ರೀಲ್ಸ್? ಸರ್ ಡೈಲಿ ನೋಡ ಹೇಳ್ತಾರಲ್ಲ, ದುಡ್ಡು ಮಾಡ್ಲೇ, ದುಡ್ಡು ಮಾಡ. ಅದಕ್ಕ ದುಡ್ಡು ಮಾಡಿ ಏನ್ ಮಾಡ್ಬೇಕಂತಿದೆ? ದುಡ್ಡು ಮಾಡಿ ಒಂದ್ ಮನೆ ಕಟ್ಬೇಕು ಸರ್. ಮನೆ ಎಲ್ಲಿ ಕಟ್ತಿ ಮನೆ? ಊರ ಸರ್. ಊರಾಗ? ಅದಕ್ಕೆ ಇಲ್ಲಿ ಕೆಲಸ ಮಾಡಕ್ ಬಂದಿದೆ. ಹ್ಞೂ ಸರ್. ದೊಡ್ಡದು ಕಣ. ಇಡೀ ಸ್ಲಮ್ ಅಲ್ಲಿ ನೀನ್ ಒಬ್ಬನೇ ದೊಡ್ಡದಾಗಿ ಯೋಚನೆ ಮಾಡಿದ್ಯಾ? ಹ್ಞೂ ಸರ್. ಮತ್ತೆ 10 ರೂಪಾಯಿ ಯೋಚನೆ ಮಾಡಿದ್ರೆ 5 ರೂಪಾಯಿಂದ ಆಗುತ್ತೆ. 100 ರೂಪಾಯಿ ಯೋಚನೆ ಮಾಡಿದ್ರೆ 80 ರೂಪಾಯಿ ಆಗುತ್ತೆ. ನೀನ್ ಕೋಟಿನೇ ಯೋಚನೆ ಮಾಡಿದ್ಯಾ? ಹ್ಞೂ ಸರ್. ಮತ್ತೆ ಎಲ್ಲ ಯೋಚನೆ ಇರ್ಬೇಕಲ್ಲ ಸರ್ ಇವಾಗ. ತಲೆ ಸುಡುವ ಸರ್. ಮತ್ತೆ ಇದೇ ಕೆಲ್ಸಕ್ಕೆ ಹೋದ್ರೆ ದುಡ್ಡು ಆಗ ಸರ್. ಏನೋ ಒಂದ್ ಬಿಸ್ನೆಸ್ ಮಾಡಕ್ ಸರ್. ಬಿಸ್ನೆಸ್ ಮಾಡ್ಬೇಕು. ಏನ್ ಬಿಸ್ನೆಸ್ ಮಾಡ್ಬೇಕು ಸರ್? ಏನ್ ಅನ್ಕೊಂಡಿ ಸರ್? ಮಾಡಿ ಹೇಳತ್ತಮ್ಮ. ಇಲ್ಲ ಸರ್, ಒಂದು 20 ಕುರಿ ತರ್ಬೇಕು ಸರ್. ಸಣ್ಣ ಮರಿದಾಗ ಕುರಿ ತರಬೇಕು. ಸರ್ ಕೇಳ್ರಿ ಸರ್. ಒಂದ್ 20 ಕುರಿ ತಂದ ಚಿಕ್ಕೂರುವಾಗ ಅವ್ ಬೆಳೆಸಿದ್ರೆ ಒಂದ್ 3 ತಿಂಗಳು ಬೆಳೆಸ್ರಿ ಸರ್, ಒಂದ್ 15 ಸಾವಿರಕ್ಕೆ ನಮ್ಗೆ ಗೊತ್ತ ಸರ್. ಬಳೆ ಸೈಡ್ ಎಲ್ಲ ಕೊಂಡ್ಕೊಂತಾರ ಸರ್. ಹಂಗಂತೆ. ಈಗೇನ್ ಕೆಲಸ ಮಾಡ್ತೀವಿ? ಇದೆ ಸರ್ ಕೆಲಸ. ಸರ್. ಈಗ ಎಷ್ಟು ಏಜ್ ನಿಂಗೆ? ನನಗೆ ಇರ್ಬೋದು ಸರ್, ಒಂದ್ 16 ಇರ್ಬೋದು. 16? ಹ್ಞೂ ಸರ್. ಏನ್ ಹೆಸರು? ರಮೇಶ್. ರಮೇಶ್ ಇಡೀ ಸ್ಲಮ್ಗೆ ಮಾದರಿ. ನಮ್ ಹುಲಿ ಐತ್ರಿ ಅದ. ಅವ ಬಾಳ ದೊಡ್ಡದಾಗಿ ಹೆಜ್ಜೆ ಇಟ್ಟನ್ರಿ. ನಮ್ KGF ಎಷ್ಟರ. ನಾವು ಕಾತರಕಳ್ಳಿಯ ಸ್ಲಮ್ಗೆ ಬಂದಿದ್ವಿ. ಇಲ್ಲಿ ಸಾಕಷ್ಟು ಜೋಪಡಿ ಮನೆಗಳು ಇವೆ, ಸಾಕಷ್ಟು ಪ್ರಾಬ್ಲಮ್ಸ್ ಇರುವಂತ ಈ ಜಾಗದಲ್ಲಿ ಈ ಜೋಪಡಿಗಳನ್ನ ಖಾಲಿ ಮಾಡಿಸ್ಬೇಕು ಅಂತ ಹೇಳಿ ಹೊರಟಿದ್ದಾರೆ. ಖಾಲಿ ಮಾಡಿದ್ರೆ ನಿಜಕ್ಕೂ ಕೂಡ ಇವರ ಬದುಕು ಎಲ್ಲೋ ಒಂದ್ ಕಡೆ ಒಂದಷ್ಟು ದಿನಗಳ ಕಾಲ ದೊಡ್ಡ ತೊಂದರೆಗೆ ಒಳಗಾಗುತ್ತೆ. ಅದರ ಬದಲು ನೀವು ರಾಜಕಾರಣಿಗಳು ಅನ್ಸ್ಕೊಂಡವರು, ನಿಮ್ಮ ಸರ್ಕಾರ ಅನ್ಸ್ಕೊಂಡವರು, ಅಥವಾ ಇವ್ರ ಕೈಲಿ ಆಗಲ್ಲ ಬಿಡಿ, ಇವ್ರಿಗೆ ಯೋಗ್ಯತೆ ಇಲ್ಲ ಅಂತಂದಾಗ ಯಾರಾದ್ರೂ ದುಡ್ಡಿರೋ ದಾನಿಗಳು ಬಂದು ಇವರಿಗೆ ಯಾವ್ದಾದ್ರು ಒಂದು ಸಹಾಯ ಮಾಡೋದಾಗ್ಲಿ, ಅಥವಾ ರಾಜಕಾರಣಿಗಳು ಅಥವಾ ರಾಜ್ಯ ಸರ್ಕಾರ ಇವರಿಗೆ ಮನೆಗಳನ್ನ ಕಟ್ಟಿಸ್ಕೊಡೋದಾಗ್ಲಿ, ಈ ಬಡತನದ ಬೇಗೆಯನ್ನ ಹೋಗಲಾಡಿಸುವಂತ ಕೆಲಸ ಮಾಡಬೇಕೇ ವಿನಃ ಅದು ಬಿಟ್ಬಿಟ್ಟು ಯಾವುದೋ ದೊಡ್ಡ ದೊಡ್ಡ ಸ್ಕ್ಯಾಮ್ಗಳಲ್ಲಿ, ಹಗರಣಗಳಲ್ಲಿ ಭಾಗಿಯಾಗಿ ಪ್ರತಿದಿನ ಅದೇ ಸುದ್ದಿಯನ್ನ ನಮಗೂ ಹೇಳೋಕು ಬೇಜಾರು. ಅದಕ್ಕೆ ದಯವಿಟ್ಟು ರಿಪಬ್ಲಿಕ್ ಕನ್ನಡದ ಮೂಲಕ ನಾವು ಏನ್ ನಿಮ್ ಪ್ರಾಬ್ಲಮ್ ಅನ್ನೋ ಕಾರ್ಯಕ್ರಮನ ಮಾಡ್ತಾ ಇದೀವಿ. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಬಡವರ ಸಮಸ್ಯೆಯನ್ನ ಎತ್ತಿ ನಿಮ್ ಮುಂದೆ ಇಡ್ತಾ ಇದೀವಿ. ಇಂತಹವರಿಗೆ ನಿಮ್ಮ ಯೋಜನೆಗಳನ್ನ, ನಿಮ್ಮ ಸೌಲಭ್ಯಗಳನ್ನ ಆದಷ್ಟು ಬೇಗ ಈಸಿಯಾಗಿ ಕೈಗೆ ಸಿಗುವಂತೆ ಮಾಡಬೇಕು ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದೀವಿ. ಒಂದು ವೇಳೆ ಈ ಜನರನ್ನ ಇಲ್ಲಿಂದ ಎತ್ತಿದ್ರೆ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಇರೋದಿಲ್ಲ. ಬಂದು ನಿರಂತರವಾದ ಹೋರಾಟ ಅಭಿಯಾನವನ್ನ ಮಾಡಬೇಕಾಗುತ್ತೆ. ಸದನದಲ್ಲಿ, ಮುಂದಿನ ಸದನದಲ್ಲಿ ಈ ವಿಚಾರ ಸದ್ದು ಮಾಡಬೇಕಾಗುತ್ತೆ. ಮತ್ತೊಂದು ಕ್ಷೇತ್ರದಲ್ಲಿ, ಮತ್ತೊಂದು ಜಾಗದಲ್ಲಿ ಬಡವರ ಹತ್ರ ಹೋಗಿ ಏನ್ ನಿಮ್ ಪ್ರಾಬ್ಲಮ್ ಅಂತ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.